ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಓಕೆ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನನ್ನ ಈ ಪಾಟಲ್ಲಿ ನಾನು ಫ್ಲವರ್ಸ್ ಹಾಕಿಟ್ಟಿದ್ದೆ, ಅದು ಫುಲ್ಲು ಬತ್ತಿ ಹೋಗಿದೆ. ಸೊ ಇದನ್ನು ನಾಳೆ ಚೇಂಜ್ ಮಾಡಬೇಕು, ಹೂ ತರಿಸ್ಕೊಂಡು. ಈಗ ಇರೋ ಸೈಡ್ಸ್ ಕಸನೆಲ್ಲ ತೆಗಿತಾ ಇದ್ದೀನಿ. ಅದರಲ್ಲಿ ಮಧ್ಯೆ ಒಂದು ದಾಸವಾಳ ಹೂನೆಲ್ಲ ತಂದು ಹಾಕಿಬಿಟ್ಟಿದ್ರು. ಸೊ ಅದನ್ನೆಲ್ಲ ತೆಗೆದು ನಾನಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಏನಪ್ಪ ಫಸ್ಟು ವಿಡಿಯೋದಲ್ಲಿನೇ ಕಸನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಸೊ ಇದನ್ನು ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೆಳಗ್ಗೆ ಮಾರ್ಕೆಟಿಂದ ಸ್ವಲ್ಪ ತರಕಾರಿ ಸೊಪ್ಪುಗಳನ್ನ ತರಿಸಿದೆ. ಕೊತ್ತಂಬರಿ ಸೊಪ್ಪು ಎಲ್ಲ ತರಕಾರಿಗಳೆಲ್ಲ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ಸೋಸಿ ಇಟ್ಕೊಂಡಿದ್ನಲ್ಲ, ಸೊ ಅದು ಕಸ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ನಾವು ಎಷ್ಟು ತರಕಾರಿಗಳನ್ನು ತರಿಸಿರ್ತೀವಲ್ವ, ಅದ್ರ ಅರ್ಧ ಅಷ್ಟು ಕಸನೇ ಸಿಗುತ್ತೆ. ಸೊ ಇಲ್ಲಿ ಸಬ್ಬಸಿಗೆ, ಮೆಂತೆ, ಕೊತ್ತಂಬರಿನ ಒಂದೊಂದು ಬಾಕ್ಸಿಗೆ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಮತ್ತು ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡು ಬಂದಿದ್ರು. ನಾನಿಲ್ಲಿ ಪುದೀನ ಎಲ್ಲ ಎಲೆಗಳನ್ನ ಈ ರೀತಿ ನೀಟಾಗಿ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ಈ ರೀತಿ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪುಗಳು ಬೇಗ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ಒಂದು 15 ಡೇಸ್ವರೆಗೂ ಸೊಪ್ಪುಗಳು ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಾನು ಇದನ್ನು ಈ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಒಂಥರ ಮೆಸ್ಸಿ ಆಗುತ್ತೆ, ನಮಗೆ ತಕ್ಷಣ ಬೇಕಂದಾಗ ಬಿಡಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಮೊದಲೇ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಯಾವಾಗ ಚಟ್ನಿ ಅರಿಬೇಕಾದ್ರೆ, ಪಲಾವಿಗೆ ಏನಕ್ಕಾದರೂ ಒಂದು ಸ್ವಲ್ಪ ಇಷ್ಟು ತೊಗೊಂಡು ತೊಳ್ಕೊಂಡು ಹೆಚ್ಕೊಂಡ್ರೆ ಆಯಿತು. ಸೊ ಇವಾಗ ಕಸದ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಇಷ್ಟು ಕಸ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂದರೆ, ಕಸದಿಂದ ರಸನ ಮಾಡಿ ಅಂತ ಹೇಳ್ತಾರೆ. ಸೊ ಇಷ್ಟು ಕಸನ ನೋಡಿದಾಗ ನನಗನ್ಸಿದ್ದು, ಇದರಿಂದ ಗೊಬ್ಬರನ ಮಾಡಿ ಗಿಡಗಳಿಗೆ ಹಾಕಿದ್ರೆ ತುಂಬ ಯೂಸ್ಫುಲ್ ಅಲ್ವಾ ಅಂತ ನನಗೆ ಅನಿಸ್ತು. ಆದರೆ ಇದರಿಂದ ಗೊಬ್ಬರ ಮಾಡೋ ಪ್ರೊಸೀಜರ್ ನನಗೆ ಗೊತ್ತಿಲ್ಲ. ಸೊ ನಾವು ಯಾವಾಗಲೂ ತರಕಾರಿಗಳನ್ನ ಕಟ್ ಮಾಡ್ತೀವಿ, ಈ ಥರ ಡಸ್ಟ್ಬಿನ್ನಿಗೆ ಹಾಕ್ತೀವಿ, ಕಸಕ್ಕೆ ಹಾಕ್ತೀವಿ. ಸೊ ಮನೆಯಲ್ಲಿರೋ ಗಿಡಗಳಿಗೆ ಒಳ್ಳೆ ಒಂದು ಗೊಬ್ಬರ ಆಗುತ್ತೆ ಅಂತ ನಾನು ಅದನ್ನು ಸರ್ಚ್ ಮಾಡಿ ನೋಡಿದೆ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಸೊ ಮುಂದೊಂದು ದಿನಗಳಲ್ಲಿ ನಾನು ಕಸಗಳನ್ನೆಲ್ಲ ಒಟ್ಟು ಮಾಡಿ ನಾನು ಆ ಥರ ಗೊಬ್ಬರಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ಕಸನ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ಹಣ್ಣಿನ ಸಿಪ್ಪೆಗಳು. ನಾವು ಎಷ್ಟು ತರಕಾರಿಗಳನ್ನ ತೊಗೊಂಡು ಬಂದಿರ್ತೀವಲ್ವ, ಅದಕ್ಕೆ ಅರ್ಧ ಕಸನೇ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನಿಲ್ಲಿ ಹಾಲಿನ ಕೆನೆನ ಒಟ್ಟು ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಇವತ್ತು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾಟರ್ಡೆ ಅಂತ ಅಂದರೆ ನಮಗೆ ಸ್ವಲ್ಪ ಈ ಥರ ಕೆಲಸಗಳಾಗುತ್ತೆ. ಮೀನ್ಸ್ ಎಲ್ಲರಿಗೂ ಸಂಡೇ ಆಗಿರ್ಬೋದು, ನಮಗೆ ಸ್ಯಾಟರ್ಡೆ. ಯಾಕಂದರೆ ಸಂಡೇ ನಮಗೆ ವಾರ ಆಗಿರೋದ್ರಿಂದ ನಾವು ಈ ಥರ ಕೆಲಸಗಳನ್ನೆಲ್ಲ ನಾವು ಸ್ಯಾಟರ್ಡೇನೇ ಮಾಡಿ ಮುಗಿಸ್ಕೊಂಡಿರ್ತೀವಿ. ಅಂದರೆ ಈ ಥರ ಬೆಣ್ಣೆ ಕಡ್ದಿಯೋದಾಗಿರ್ಬೋದು, ಮ್ಯಾಟ್ಗಳು, ಮಸೆ ಬಟ್ಟೆಗಳನ್ನ ಒಗೆಯೋದಾಗಿರ್ಬೋದು, ಬಾತ್ರೂಮ್ ವಾಶ್ ಮಾಡ್ಕೊಳ್ಳೋದು, ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾವು ಸ್ಯಾಟರ್ಡೇನೇ ಮಾಡ್ಕೊತೇನೆ. ಆ್ಯಂಡ್ ಇವಾಗ ಇದನ್ನು ಮಜ್ಜಿಗೆನ ಕಡಿತಾ ಇದ್ದೀನಿ. ಒಂದು ಡಬ್ಬ ಫುಲ್ ಆದ ತಕ್ಷಣ ನಾನು ಯಾವಾಗಲೂ ಇದನ್ನು ಈ ಥರ ಬೆಣ್ಣೆ ಮಾಡಿ ಅದರಿಂದ ತುಪ್ಪನ ಕಾಯಿಸ್ಕೊಳ್ತೀನಿ. ನಮ್ಮ ಹಸು ಬೆಣ್ಣೆ ಹಾಲಿನ ಕೆನೆ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕೆನೆ ತುಂಬ ದಪ್ಪ ಇರುತ್ತೆ, ಥಿಕ್ನೆಸ್ಸು. ಆ್ಯಂಡು ಬೆಣ್ಣೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ. ಆ್ಯಂಡ್ ನನ್ನ ಮಗನಿಗೆ ಅವನು ಹುಟ್ಟಿದಾಗಿಂದ ಇದ್ರದ್ದೇ ನಾನು ಹಾಲಿನ ಕೆನೆ ಒಟ್ಟು ಮಾಡಿ ತುಪ್ಪನ ಮಾಡಿ ತಿನ್ನಿಸ್ತಾ ಇದ್ದಿದ್ದು. ಆ ಹಸುಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ನನಗೆ ತುಂಬಾ ಇಷ್ಟ ಆ ಹಸುದು ಆಕಳಿಂದು ಕೆನೆ. ಸೊ ಈಗ ಎಲ್ಲ ಇದನ್ನು ಒಟ್ಟು ಮಾಡಿ ಒಂದು ಪಾತ್ರೆಗೆ ನಾನು ಹಾಕಿ ಇಟ್ಕೊತಾ ಇದ್ದೇನೆ. ಒಂದು ಬಾಕ್ಸ್ ತುಂಬ ಕೆನೆನ ನಾನು ಈ ಥರ ಮಜ್ಜಿಗೆ ಕಡ್ದೆ. ಈಗ ಇಷ್ಟು ಮಜ್ಜಿಗೆ ಸಿಕ್ಕಿದೆ, ಪ್ಯೂರಾಗಿ ಮಜ್ಜಿಗೆ ಸಿಕ್ಕಿದೆ. ನಾನು ಜಾಸ್ತಿ ನೀರನ್ನ ಯೂಸ್ ಮಾಡಿಲ್ಲ ಮಜ್ಜಿಗೆಗೆ, ಅದರಲ್ಲೇ ಹಾಕಿ ಕಡ್ದಿದ್ದು. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದರೆ ಒಳ್ಳೆ ಮಜ್ಜಿಗೆ ರೆಡಿ ಆಗುತ್ತೆ. ಸೊ ಇದನ್ನು ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನಿವಾಗ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಹಾಕಿಡ್ತೀನಿ. ಯಾಕಂದರೆ ನಾವು ಕೆನೆಗಳನ್ನ ಇದಕ್ಕೆ ಹಾಕ್ತೀವಲ್ವ, ಸೊ ಸ್ವಲ್ಪ ಮಜ್ಜಿಗೆನ ಯೂಸ್ ಮಾಡಿದ್ರೆ, ಕೆನೆ ಹಾಕಿದರೆ ಕೆನೆಗಳು ಹಾಳಾಗಲ್ಲ ಅಂತ. ಸೊ ಇದಕ್ಕೆ ಇನ್ನು ಕೆನೆಗಳನ್ನ ಹಾಕ್ತಾ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಇದು ತುಂಬಿದ ಮೇಲೆ ಮತ್ತೆ ಬೆಣ್ಣೆನ ಮಾಡ್ಕೊಳ್ಳೋದು. ಸೊ ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ಕೆನೆ ತುಂಬ ದಿವಸ ತನಕ ಹಾಳಾಗಲ್ಲ. 1 ತಿಂಗಳು ತನಕ ಕೆನೆ ಒಟ್ಟು ಮಾಡಿ ನಾವು ಹಾಕ್ಕೊಳ್ಬೋದು. ಸೊ ಇದನ್ನು ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತೇನೆ. ಇವಾಗ ಒಂದು ಇಷ್ಟು
ಬೆಣ್ಣೆ ಸಿಕ್ಕಿದೆ. ತುಂಬಾ ಪ್ಯೂರ್ ಬೆಣ್ಣೆ, ಮಕ್ಕಳಿಗೆ ತಿನ್ನಿಸೋಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹೊರಗಡೆ ತೊಗೊಳೋಕ್ಕಿಂತ ಈ ಥರ ನಾವೇ ಮನೆಯಲ್ಲೇ ಒಟ್ಟು ಮಾಡ್ಕೊಳ್ಬೋದು. ಇದನ್ನು ಇನ್ನೂ ಒಂದು ಸಲ ಕ್ಲೀನಾಗಿ ಬೇರೆ ನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಲಾಸ್ಟಿಗೆ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಇವತ್ತೊಂದು ಸ್ಪೆಷಲ್ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಸೊ ಇದು ಒನ್ ಟೈಮಲ್ಲಿ ಯೂಸ್ ಮಾಡುವಂಥದ್ದು, ನಮ್ಮೂರಲ್ಲಿ ಮಾಡೋದು ತಂಬಳಿ ಅಂತ. ಸೊ ಇದಕ್ಕೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೇನೆ, ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಳ್ಬೇಕು. ನಂತರ ಇಲ್ಲಿ 2 ದೊಡ್ಡ ಸೈಜಿಂದು ಬೆಳ್ಳುಳ್ಳಿ ಮತ್ತು 1 ಚಮಚ ಜೀರಿಗೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಸೈಡಲ್ಲಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಈ ಶೇಂಗಾ ಬೀಜನ ಹುರ್ಕೊಳ್ಬೇಕು. ಇದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಕ್ಕಿನ ತೊಗೊಂಡಿದ್ದೀನಿ, 1 ಸಣ್ಣ ಕಪ್ ಆಗೋಷ್ಟು ಅಕ್ಕಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಇದು ಕುರ್ಷಣಿ, ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ. ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಈ ತಂಬ್ಳಿಗೆ ಮೂಲಂಗಿನ ಹಾಕಿ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು, ಕಡಲೆಕಾಳು ಕೂಡ ಹುರಿದು ಹಾಕ್ಕೊಳ್ಬೋದು. ಇವಾಗ ಇದಿಷ್ಟನ್ನು ನಾವು ಒಂದು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹುಣಸೆ ತಂಬ್ಳೆ ಅಂತ ಕೂಡ ಹೇಳ್ತಾರೆ. ಸೊ ಹುಣಸೆಹಣ್ಣು ಮೇಯ್ನಾಗಿ ಬೇಕೇ ಬೇಕಾಗುತ್ತೆ. ಇದನ್ನು ನಾನು ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನು ಲಾಸ್ಟಿಗೆ ಹುಳಿನ ಬಿಟ್ಕೊಂಡ್ರೆ ಆಯಿತು. ಒಂದು ತವಾ ಇಟ್ಟು ಇದಕ್ಕೆ ನಾನಿಲ್ಲಿ ಹಸಿಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ನನಗನ್ಸೋ ಪ್ರಕಾರ ಇಷ್ಟು ಹಸಿಮೆಣಸಿಕಾಯಿ ಖಾರ ಸಾಕಾಗಲ್ಲ ಅಂತ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಸಿಮೆಣಸಿಕಾಯಿನ ಸೇರಿಸ್ಕೊಂಡೆ. ಖಾರ ಸ್ವಲ್ಪ ಕಟ್ಟಿಗಿದ್ದು ಹುಳಿ ಚೆನ್ನಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಸಿಮೆಣಸಿಕಾಯಿ ಆದಮೇಲೆ ನಾನಿಲ್ಲಿ ಕುರುಶಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು, ಯಾಕಂದರೆ ಇದು ಹಂಚಿನ ಮೇಲೆ ಹಾಕಿದ ತಕ್ಷಣ ಚಟಪಟ ಅಂತ ಸಿಡಿಯುತ್ತೆ. ಸೊ ಇದನ್ನು ಹುರ್ಕೊಂಡಾದಮೇಲೆ ಅಕ್ಕಿನ ಹಾಕ್ಕೊಳ್ತೀನಿ. ಸೊ ಅಕ್ಕಿ ಮತ್ತು ಕುರ್ಷಣಿ ತುಂಬ ಸೀದಿಸ್ಕೊಳ್ಬಾರ್ದು, ಸಾರು ಚೆನ್ನಾಗಾಗಲ್ಲ. ಇದನ್ನು ಕೂಡ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದು. ನಂತರ ಈಗ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕಡಲೆ ಕೂಡ ಸೇರಿಸ್ಕೊಳ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಅಂದರೆ ಈ ಸಾಂಬಾರು ತುಂಬ ಗಟ್ಟಿ ಇರಬೇಕು. ಇವಾಗ ಇದಿಷ್ಟು ಎಲ್ಲ ಹುರ್ಕೊಂಡಾಯಿತು. ಇದನ್ನು ತುಂಬ ನುಣ್ಣಗೆ ರುಬ್ಕೊಂಡು ಬರೋಣ. ಸೊ ಇಲ್ಲಿ ನಾನು ಮಿಕ್ಸಿಲಿ ಇದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ತೇನೆ. ಈ ಸಾಂಬಾರನ್ನ ಯಾರೆಲ್ಲ ಊಟ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಇದೆಲ್ಲ ನಾನ್ ವೆಜ್ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಾಗ ಒನ್ ಟೈಮಿಗೆ ಅಂತ ಇದನ್ನು ಮಾಡ್ತೀವಿ. ಅಂದರೆ ಇವಾಗ ಸಂಜೆ ಏನಾದರೂ ನಾನ್ ವೆಜ್ ತಂದಾಗ ಮಧ್ಯಾಹ್ನ ಒನ್ ಟೈಮಿಗೆ, ಇಲ್ಲಾಂದರೆ ಸಿಂಪಲ್ಲಾಗಿ ಏನೂ ತರಕಾರಿಗಳಿಲ್ದಾಗ ಹುಣಸೆ ತಂಬಳೆ ಮಾಡೋಣ ಅಂತ. ಇದಂತೂ ತುಂಬಾ ಫೇಮಸ್ಸು ಈ ಕಡೆ ಸೈಡು. ಇದು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಮುದ್ದೆಗಂತೂ ತುಂಬಾ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ, ದಪ್ಪನೇ ಇದೆ. ಯಾಕೆ ಅಂದರೆ ಇವಾಗ ನಾನು ಹುಣಸೆಹಣ್ಣು ರಸನ ಅದಕ್ಕೆ ಬಿಡ್ತೀನಿ. ಸೊ ಅದರಿಂದ ಸಾರು ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳ್ಳಗಾಗುತ್ತೆ. ತುಂಬ ತೆಳ್ಳಗಾದರೆ ಈ ಸಾರು ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪನೇ ಇರಬೇಕು. ಹಾಗಾಗಿ ನಾನು ಜಾರ್ಗೆ ಏನು ನೀರು ಹಾಕಿಲ್ಲ, ಅದೇ ಹುಣಸೆಹಣ್ಣು ರಸದಿಂದ ಜಾರನ್ನ ನೀಟಾಗಿ ತೊಳ್ಕೊಂಡು ಆ ನೀರನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ.
ಮೂಲಂಗಿ ಸೀಸನ್ನಲ್ಲಿ ಮೂಲಂಗಿನ ಜಜ್ಜಿ ಹಾಕ್ಕೊಳ್ತೀವಿ. ಬಾಕಿ ಟೈಮಲ್ಲಿ ಮಾಡಿದಾಗ ಈರುಳ್ಳಿನ ಹೆಚ್ಚಿ ಇದಕ್ಕೆ ಹಾಕ್ತೀವಿ ಮತ್ತು ಕಡಲೆಕಾಳನ್ನ ಹುರಿದು ಹಾಕಿದ್ರೆ ಸಾರು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದು ಈರುಳ್ಳಿ, ಕಡಲೆಕಾಳು ಈ ಥರದ್ದು ನೆಂಚ್ಕೊಳಕ್ಕಿದ್ರೆ ಸಾಕು, ಆರಾಮ್ಸೆ ಊಟ ಮಾಡ್ಕೊಳ್ಬೋದು. ಇವಾಗ ಮೂಲಂಗಿನ ಸಿಪ್ಪೆ ಎಲ್ಲ ತೆಗ್ದು ಅದನ್ನು ದಪ್ಪ ದಪ್ಪ ಪೀಸ್ ಥರ ಮಾಡಿ ಜಜ್ಜಿ ಅದು ಸಾಂಬಾರಿಗೆ ಸೇರಿಸ್ತಾರೆ. ಇವಾಗಲೇ ನಾನು ಅದು ಸಾಂಬಾರಿಗೆ ಹಾಕಿದ್ರೆ ಅದೊಂಥರ ನೀರು ಬಿಟ್ಕೊಂಡು ಸಾಂಬಾರು ತೆಳ್ಳಗಾಗುತ್ತೆ. ಸೊ ಊಟ ಮಾಡುವಾಗ ಅದನ್ನು ಜಜ್ಜಿ ಸಾರಿಗೆ ಹಾಕಿ ಊಟಕ್ಕೆ ಬಡಿಸಿದಾಗ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸಾರು ಕೂಡ ಗಟ್ಟಿನೇ ಇರುತ್ತೆ. ಹಾಗಾಗಿ ನಾನಿವಾಗ ಸಿಪ್ಪೆನೆಲ್ಲ ತೆಗೆದು ತೊಳೆದಿಟ್ಟಿರ್ತೀನಿ. ನಂತರ ಊಟ ಮಾಡಬೇಕಾದ್ರೆ ನಾನು ಅದನ್ನು ಜಜ್ಜಿ ಸಾಂಬಾರಿಗೆ ಹಾಕ್ತೀನಿ. ಸೊ ಇಲ್ಲಿಗೆ ನಂದು ಮಧ್ಯಾಹ್ನದ ಅಡುಗೆ ಮುಗೀತು. ಸಂಜೆ ಸ್ನ್ಯಾಕ್ಸಿಗೆ ಅಂತ ಆಲೂ ಸ್ಮೈಲಿನ ಮಾಡ್ತಾಯಿದ್ದೀನಿ. ಇದು ತುಂಬಾ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಮಕ್ಕಳಿಗೆ ಇದನ್ನು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಿರುತ್ತೆ. ಸೊ ಇಲ್ಲಿ ನಾನು 3 ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ 3 ವಿಷಲ್ನ ಕೂಗಿಸ್ಕೊಳ್ತೀನಿ. ಇದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗಿ ತುರ್ಕೊಳ್ಳೋಣ. ಸೊ ಇದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದಕ್ಕೆ 3 ಆಲೂಗಡ್ಡೆನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲೂಗಡ್ಡೆ ಬೆಂದಿರೋದ್ರಿಂದ ಈ ಥರ ತುರಿಯೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಅನಿಸುತ್ತೆ, ಅಷ್ಟು ಸಾಫ್ಟಾಗಿ ಬೆಂದಿದೆ. ನಾನು ಇದನ್ನು 3 ಇಂದ 4 ವಿಷಲೇನೋ ಕೂಗಿಸ್ಕೊಂಡಿದ್ದೆ. ತುಂಬ ಬಿಸಿ ಇದೆ, ಇನ್ನು ಕೈ ಸುಡ್ತಾ ಇದೆ. ಸೊ ತುಂಬಾ ರುಚಿಕರವಾದಂತಹ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಋತ್ವಿಕ್ ಯಾವಾಗಲೂ ಕೇಳ್ತಾನೆ ಇರ್ತಿದ್ದ. ಸುಮಾರು ಟೈಮ್ ಆಯಿತು ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಫೋನಲ್ಲಿ ತೋರಿಸಿ. ಒನ್ ಟೈಮ್ ಹೀಗೆ ನಾನು ಅವನು ಫೋನ್ ನೋಡಬೇಕಾದ್ರೆ ಇದು ಬಂದಿತ್ತು ಯೂಟ್ಯೂಬ್ ನೋಡುವಾಗ. ಅವಾಗಿಂದ ಅವ್ನು ಕೇಳ್ತಾನೆ ಇದ್ದ. ಆ ಟೈಮಲ್ಲಿ ಒಂದು ಸಲ ಆಲೂಗಡ್ಡೆ ಇರ್ತಾ ಇರಲಿಲ್ಲ, ಒಂದು ಸಲ ಎಣ್ಣೆ ಇರ್ತಾ ಇರಲಿಲ್ಲ, ಇನ್ನೊಂದು ಸಲ ನನಗೆ ಮಾಡೋ ಮೂಡೇ ಇರ್ತಾ ಇರಲಿಲ್ಲ. ಸೊ ಫೈನಲ್ ಆಗಿ ಇವತ್ತು ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ನಾವು ಫೋನಲ್ಲಿ ನೋಡ್ಕೊಂಡಿದ್ದನ್ನು ಮಾಡೋಕ್ಕೆ ಹೋದರೆ 100% ಅದು ಸೇಮ್ ಟು ಸೇಮ್ ಬರಲ್ಲ, ಅದು ಯಾವಾಗಲೂ ರಾಂಗಾಗೆ ಬರೋದು. ಹಾಗಾಗಿ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಚೆನ್ನಾಗಿ ಬಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೇನೆ. ಸೊ ಇಷ್ಟು ಉಪ್ಪಾದರೆ ಸಾಕನ್ಸುತ್ತೆ. ಉಪ್ಪಿನ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಇದ್ರ ಮಾಯ್ಶ್ಚರ್ ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳುತ್ತೆ, ತುಂಬ ಹಸಿ ಹಸಿ ಅನಿಸುತ್ತೆ. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಇದಕ್ಕೆ ಎಲ್ಲೂ ನೀರನ್ನ ಯೂಸ್ ಮಾಡಲ್ಲ. ಇದನ್ನು ನೀಟಾಗಿ ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಸೂಜಿ ರವೆನ ಹಾಕಬೇಕಾಗಿತ್ತು, ಇಲ್ಲಿ ಇರಲಿಲ್ಲ ಅಂತ ನಾನು ಉಪ್ಪಿಟ್ಟು ರವೆನ ಸ್ವಲ್ಪ ಮಿಕ್ಸಿಯಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗುತ್ತೆ. ನಂತರ ಇಲ್ಲಿ ನಾನು 2 ಸ್ಪೂನ್ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದು ಕೈಯಲ್ಲಿ ಏನು ನೀರು ಅಂಶ ಇರಬಾರ್ದು, ಫುಲ್ ನೀಟಾಗಿ ಆಲೂಗಡ್ಡೆ ಮತ್ತು ಜೋಳದ ಹಿಟ್ಟಿನ ಜೊತೆಗೆ ಮಿಕ್ಸಪ್ ಆಗಿರಬೇಕು. ಇದನ್ನು ತುಂಬ ಸಿಂಪಲ್ಲು, 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು. ಈ ರೀತಿ ಉಂಡೆ ಸಹ ಈ ಥರ ಮಾಡಿಕೊಂಡು 2 ಪೋರ್ಷನ್ನ ಮಾಡ್ಕೊತೀನಿ. ಒಂದೇ ಆದರೆ ದೊಡ್ಡ ಆಗುತ್ತೆ. ಸೊ ಇವಾಗ ಇದನ್ನು ರೊಟ್ಟಿ ಥರ ಲಟ್ಟಿಸ್ಕೊಳ್ಬೇಕು. ಇಲ್ಲಿ ಈ ಥರ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಇದನ್ನು ರೊಟ್ಟಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಬೇಡ, ದಪ್ಪನೂ ಬೇಡ, ಒಂದು ಮೀಡಿಯಮಲ್ಲಿ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀವಲ್ಲ, ಸೊ ಹಾಗಾಗಿ ಇಲ್ಲಿ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ ಅದನ್ನು ಎಣ್ಣೆಯಲ್ಲಿ ಕರೆದಾಗ ಚೆನ್ನಾಗಿ ಉಪ್ಪಿ ಬರುತ್ತೆ. ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಫುಲ್ಲು ನೀಟಾಗಿ ಶೇಪೆಲ್ಲ ಏನೂ ಇಲ್ಲ, ಯಾಕಂದರೆ ಇದನ್ನು ಮತ್ತೆ ನಾವು ತೆಗ್ದು ಮತ್ತೆ ಲಟ್ಟಿಸ್ಕೊಳ್ತೀವಿ. ಸೊ ಹಾಗಾಗಿ ಒಂದು ನೀಟಾಗಿ ಸ್ವಲ್ಪ ಈ ಥರ ಕೊಟ್ಟೆ. ಇಲ್ಲಿ ನಾನು ಆಯಿಲ್ ಕ್ಯಾನಿಂದು ಕ್ಯಾಪು ಮತ್ತು ಸ್ಟ್ರಾ ಹಾಗೆ ಒಂದು ಸ್ಪೂನ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಪೂರಿ ಉಂಡೆ ಥರ ಮಾಡ್ಕೊಳ್ಳೋದು. ಸೊ ನಾನು ಇದು ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಸ್ಟ್ರಾಗಳಿಂದ ಈ ರೀತಿ ಕಣ್ಣುಗಳನ್ನ ಮಾಡಿಕೊಂಡು ಹಾಗೆ
ಸ್ಪೂನಿಂದ ಈ ರೀತಿ ಬಾಯಿ ಥರ ಸ್ಮೈಲ್ ಥರ ಮಾಡೋದು. ಇದನ್ನು ನನಗೆ ಮಾಡಿದಾಗ ಅದು ಸ್ಮೈಲೇ ಹೋಗ್ತಾಯಿತ್ತು, ಅದು ಒಂಥರ ಬರ್ತಾಯಿತ್ತು. ಬಟ್ ನೋಡೋಕ್ಕೆ ಸ್ಮೈಲ್ ಮಾಡಿ ಥರನೇ ಕಾಣಿಸ್ತಾ ಇದೆ. ಇಷ್ಟು ಹೇಗೆ ಬರುತ್ತೆ ಅಂತ ಇದು ಒಂದು 5 ಮಾಡಿ ಎಣ್ಣೆಯಲ್ಲಿ ನಾನು ಇದನ್ನು ಕರಿತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಅದನ್ನು ಕರಿಬೇಕಾದ್ರೆ ಅದನ್ನು ಎಣ್ಣೆಯಿಂದ ತೆಗೆದಾಗ ಒಂಥರ ರೊಟ್ಟಿ ಥರ ಇತ್ತು, ರಫ್ ಆಗಿತ್ತು. ಇದು ಸ್ಮೂತ್ ಇಲ್ಲಲ್ಲ ಅಂತ ಅಂದ್ಕೊಂಡೆ, ಬಟ್ ತಿನ್ಬೇಕಾದ್ರೆ ನಿಜವಾಗ್ಲೂ ಆಸಮ್ ಆಗಿತ್ತು. ಮಕ್ಕಳಿಗೆ ಈ ಥರ ಏನಾದರೂ ಮಾಡಿಕೊಟ್ರೆ ಖುಷಿ ಜೊತೆಗೆ ಅವರು ಅದಕ್ಕೆ ಕೈ ಹಾಕಿ ಮಾಡಬೇಕು. ಸೊ ಇಲ್ಲಿ ಇವನು ಕೂಡ ನಾನು ಅದನ್ನು ಕಣ್ಣು ಮಾಡ್ತೀನಿ, ಬಾಯಿ ಮಾಡ್ತೀನಿ ಅಂತ ಇವನು ಟ್ರೈ ಮಾಡ್ತಾ ಇದ್ದಾನೆ. ಸೊ ಅವರಿಗೂ ನಾವು ಈ ಥರ ಮಾಡೋದಕ್ಕೆ ಬಿಟ್ಟರೆ ಅವ್ರಿಗೂ ಒಂದು ಇದು ಬರುತ್ತೆ. ಆ್ಯಂಡ್ ನಾನು ಇದನ್ನು ಮಾಡ್ತಾ ಇದ್ದಾಗ ಅವನು ಪಾಪ ನನಗೆ ಕಸ ಹೊಟ್ಕೊಟ್ಟ. ಕಸ ಗುಡಿಸಿ ಅವ್ನು ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಪ್ರತಿಯೊಂದು ಕೆಲಸದಲ್ಲೂ ಅವನ ಎಫರ್ಟ್ ಇದ್ದೇ ಇರುತ್ತೆ. ಯಾವಾಗಲೂ ಅವ್ನು ಏನಾದರೂ ಒಂದು ಮಾಡಬೇಕಾದ್ರೆ ಅವ್ನು ಬಂದು ಅವನು ಕೈ ಹಾಕಲೇಬೇಕು. ಮಕ್ಕಳಾಗಲಿ ಮನೆಯವರಾಗಲಿ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿಕೊಡು ಅಂದರೆ ನಾವು ಯಾಕೆ ಮಾಡಿಕೊಡಲ್ಲ ಅಂದರೆ ಇದೇ ಕಾರಣಕ್ಕೆ. ಇಷ್ಟೊಂದು ಹರಟಿಕೆ ಆಗಿರುತ್ತೆ. ಬಟ್ ಇಷ್ಟೊಂದು ಹರಟಿಕೆ ಆದಮೇಲೆ ಈ ಒಂದು ಪುಟ್ಟ ಸ್ಮೈಲ್ನ ನೋಡ್ತೀವಲ್ಲ, ಅವ್ರ ಖುಷಿನ ನೋಡ್ತೀವಲ್ಲ, ಅದೇ ಸಾಕು. ಪ್ರತಿ ಸಲನ ಮಾಡ್ಕೊಡೋಕ್ಕಾಗಲ್ಲ. ಅವ್ರು ಕೇಳಿದಾಗ ಅಪರೂಪಕ್ಕಾದರೂ ಒಂದು ಸಲ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವೊಂದು ಟೈಮ್ ಯೂಸ್ ಆಗುತ್ತೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋಣ ಅಂತ. ತುಂಬ ಸಲ ಅನ್ಕೊತಾ ಇರ್ತೀನಿ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂತ. ನನಗೆ ಮೂಡ್ ಇರೋದಿಲ್ಲ, ಮೂಡ್ ಇದ್ದಾಗ ಮಾಡಬೇಕು. ಸೊ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ. ಹಾಗೆ ಇದನ್ನು ಕೂಡ ಇವತ್ತು ಮಾಡಿಕೊಂಡೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮಾಡಿಟ್ರೆ ಅಷ್ಟು ರುಚಿ ಇರೋದಿಲ್ಲ. ನಾವು ಆವಾಗ ಮಾಡಿಕೊಂಡ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟೊಂದೇನೋ ರುಚಿ ಇರೋದಿಲ್ಲ. ಬಟ್ ಎಮರ್ಜೆನ್ಸಿಗೆ ಏನಾದರೂ ಕರೆಂಟ್ ಹೋದಾಗ, ಇಲ್ಲಾಂದರೆ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂದಾಗ ಯೂಸ್ ಆಗುತ್ತೆ ಅಂತ ಇಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತೀನಿ. ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ನ ಮಾಡಿಕೊಂಡು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ. ಆ್ಯಂಡ್ ಶುಂಠಿ ಕ್ವಾಂಟಿಟಿ ಬೆಳ್ಳುಳ್ಳಿ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಇರಬೇಕು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾಕೆ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಅರಿಶಿನ ಹಾಕೋದ್ರಿಂದ ಇದು 1 ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು, ಹಾಳಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು, ಇಲ್ಲಿ ಮಾಡಿರೋ ಯಾವ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.